Hi guys, welcome back to our YouTube channel. ಮಕ್ಕಳಿಗೆ ನಿದ್ದೆ ನಾವು ಎಲ್ಲ ಹೊರಟಿದ್ದೀವಿ ಗೊತ್ತಾ? ಖುಷಿ ವಿಷಯ. ನಮ್ಮ ಕನ್ನಡ ಗೊತ್ತಾಗ್ತದೆ ನಾವು ಎಲ್ಲಿಗೆ ಹೋಗುದು ಅಂತ. ಫಸ್ಟ್ ಟೈಮ್ ಬೇಗ ಕರ್ಕೊಂಡು ಬಂದಿರೋದು. ಎಲ್ಲಿಗಾಗಿರ್ಬೋದು? ನಿನ್ನ ತವರು ಮನೆಗೆ. ಸಾಮಾನ್ ಮನೆಗೆ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಇವರು ಬೇಗ ಕರ್ಕೊಂಡು ಬಂದಿದ್ದು ಇದೇ ಫಸ್ಟ್ ಟೈಮ್. ಯಾಕೆ ಹೇಳಿ, ಅವ್ರಿಗೆ ಬೇರೆ ಕೆಲ್ಸ ಉಂಟು ಈಗ, ಅದಕ್ಕೆ ಬಿಟ್ಟು ಹೋಗುದು. ಇಲ್ಲದಿದ್ರೆ ರಾತ್ರಿ ಆಗ್ಬೇಕದು ಅಲ್ಲಿಂದ ಹೊರಗೆ. ಸಮಾಧಾನ ಇಲ್ಲ. ಇವತ್ತು ನಂಗೆ ಸಮಾಧಾನ ಉಂಟು. ಇದು ಬೇಗ ಕರ್ಕೊಂಡು ಬಂದ್ರಲ್ಲ, ಅದೇ ಖುಷಿ. ನಾಳೆ ಬೇಗ ಬರ್ತೀನಿ. ಬೇಡ ಬೇಡ, ನಾನೆಂತ ಗೊತ್ತುಂಟ, ಮನೆಗೆ ಬರೋದು ಎಷ್ಟು ದಿನ ಆಯ್ತು. ಈ ಸಲ ಹೋಗ್ಲೇಬೇಕಂತೇಳಿ ಇವ್ರ ಹತ್ರ ಕೇಳಿಲ್ಲ. ನಾನೆಲ್ಲ ರೆಡಿ ಮಾಡಿದೆ, ಬಟ್ಟೆಲ್ಲ ತುಂಬಿಸಿದೆ. ನಾ ಈಗ ಹೋಗುದಂತ ಹೇಳಿದೆ. ಆಯ್ತಂತ ಸುಮ್ಮನೆ ಇದ್ರೆ ಆಯ್ತಾ? ಆಯ್ತಂತ ಯಾಕೆ ಸುಮ್ಮನೆ ಇದ್ದದ್ದು? ಲಾಸ್ಟ್ ಟೈಮ್ ಒಪ್ಪಿಡ್ತೀಯಲ್ಲ, ಅದಕ್ಕೆ ಸುಮ್ಮನೆ ಆಯ್ತು. ಆಯ್ತು, ನಾನೆಂತ ಮಾಡಿದ್ರೆ ಒಂದ್ 2-3 ದಿನ ಕುತ್ಕೊಳ್ಳುವ, ಮತ್ತೆ ಅವ್ರಿಗೆ ಕಷ್ಟ ಆಗ್ತದಲ್ಲ, ಮತ್ತೆ ಬೇಗ ಬರುವ, ಮಂಗಳವಾರ ಸೋಮವಾರ ಅಥವಾ ಮಂಗಳವಾರ ಬರುವ ಅಂತ ಅನ್ಕೊಂಡು ಬಟ್ಟೆಲ್ಲ ತುಂಬಿಸಿ ನಿನ್ನೆ ನಾವು ಮನೆಗೆ ಹೋಗಿ ಬಂದ, ಅನಂತಡಿಗೆ ಹೋಗಿ ಬಂದದ್ದು. ನೈಟ್ ಜನ ಚೇಂಜ್, ಬೇಡ ಹೋಗುದಂತ. ಬೇಡ ಅಂತಲ್ಲ, ಒಂದು ವಿಡಿಯೋ ಮಾಡಿ ಹೋಗುವ. ಇವರದ್ದು ಯಾವಾಗ್ಲೂ ಮುಗಿಲಿಕ್ಕಿಲ್ಲ. ನಾನು ಮನೆಗೆ ಹೋಗುವಾಗ ಎಂತಾದ್ರೂ ಒಂದಿರ್ತದೆ ಅವರದ್ದು. ಮನೆಗೆ ಹೋಗುವಾಗ ಅಂತಲ್ಲ, ನಾನು ಹೇಳೋ ಟೈಮಲ್ಲೆಲ್ಲ ನಿಮ್ ಮನೆಗೆ ಹೋಗ್ತೇನೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಹೇಳೋ ಟೈಮಲ್ಲೆಲ್ಲ ಮನೆಗೆ ಹೋಗ್ತಿದ್ದೆ. ನಾನು ಮನೆಗೆ ಹೋಗೋದು ಎಷ್ಟು ದಿವಸ ಆಯ್ತು. ಒಂದು ಖುಷಿಯಲ್ಲಿ ಹೊರಟಿದ್ದೇನೆ. ಈಗ ನೋಡಿ, ಹಾಗೆ ಹೀಗೆ ಮಾತಾಡಿ ಲಾಸ್ಟಿಗೆ ಎಂತ ಆಯ್ತು, ನಾಳೆ ಬರ್ಬೇಕಂತ. ನಾನು ಅಷ್ಟು ಬಟ್ಟೆ ಇಟ್ಕೊಂಡದ್ದೆಲ್ಲ ವೇಸ್ಟ್. ನಾಳೆ ಬಂದು ಬೇಕಾದ್ರೆ ನಾನು ಹೇಳಿಲ್ವಾ ಸೋಮವಾರ ಬಿಟ್ಟು ಬಿಡ್ತೀನಿ ಅಂತ? ಹೌದಾ? ಹಾಗಾದ್ರೆ ನಾಳೆ ಕರ್ಕೊಂಡ್ ಬಂದು ವಾಪಸ್ ಬಿಡ್ತೀರಾ? ಇವತ್ತು ಶನಿವಾರ, ಸಂಡೇ ನೀನ್ ಇರ್ತಿ. ಸಂಡೇ ನಾನು ಕರ್ಕೊಂಡ್ ಬರ್ತೇನೆ. ಶೂಟಿಂಗ್ ಮುಗಿಸಿ ವಾಪಸ್ ನೀನು ಬಿಡ್ತೇನೆ, ಬೇಕಾದ್ರೆ 1 ವಾರಲ್ಲಿ. ಕಂಗ್ರಾಚುಲೇಷನ್ ಬ್ರದರ್. ಈಗ ಇಲ್ಲಿ ಬನ್ನಿ ಅಂತೆ. ನೀವು ನನ್ಗೆ ಕೊಟ್ಟ ಮಾತಿಗೆ ತಪ್ಪಿದ್ದೀರಿ. ಎಂತ ತಪ್ಪಿದ್ದು? ನೀವು ಮೊನ್ನೆ ಎಂತ ಹೇಳಿದ್ರಿ? ಹುಡುಗರಿಗೆ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಿ ನನ್ನ ಹತ್ರ. ನೀನು ಸಂಡೇ ವಾಪಸ್ ಬಾ, ಮಂಡೇ ಬೇಕಾದ್ರೆ ನಾನು ಅಲ್ಲೇ ಬಿಡ್ತೇನೆ, ಮತ್ತೆ 1 ವಾರ ಬೇಕಾದ್ರೆ ಅಲ್ಲೇ ಕೂತ್ಕೊ ಅಂತ ಹೇಳಿಲ್ವಾ? ಈಗ ಯಾಕೆ ಕರ್ಕೊಂಡು ಬಂದದ್ದು ವಾಪಸ್? ನಾನು ಬಕ್ರ ನಿಮ್ಮ ಮಾತು ಕೇಳಿ ನನಗೆ ಗಾಳ ಆಗ್ತಾ ಇದ್ದದ್ದು. ನಿಮಗೆ ಬಳಗೆ ಬಿತ್ತು, ನೀನು ಸಿಕ್ಕಾಕೊಂಡಿದ್ದಾವ. ಇನ್ನು ಹೀಗೆ ನಿನ್ನ ಅಪ್ಪ ನಂಗೆ ಮೋಸ ಮಾಡಿದ್ದಾರೆ. ಇವತ್ತು ಮನೆಗೆ ಇವತ್ತು ನಮ್ಮನ್ನ ಇಬ್ಬರನ್ನ ಅಜ್ಜಿ ಮನೆಗೆ ಬಿಡ್ತೇನೆ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಪುತ್ತೂರಿಗೆ ಕರ್ಕೊಂಡು ಬಂದಿದ್ದಾರೆ. ಸೀದಾ ಪುತ್ತೂರಿಗೆ ಕರ್ಕೊಂಡು ಬರ್ಲಿಕ್ಕೆ ಇಲ್ಲದ್ರೆ ನೀವು ಮಗಳನ್ನು ಬಿಟ್ಟಿರ್ಲಿಕ್ಕೆ ಆಗ್ತದ ಅಪ್ಪನಿಗೆ? ಹಾಗೇನೆ ನನ್ನ ಅಪ್ಪ ಸಹ ನನ್ನನ್ನು ಬಿಟ್ಟಿರ್ಲಿ ಎಷ್ಟು ಕಷ್ಟ ಪಡ್ತಾರೆ. ಬಿಟ್ಟು ಅವರಿಗೆ ನೆನಪಾಗುದಿಲ್ವಾ? ಯಾರ್ದು? ಈಗ ನಿಮ್ಮ ಇಬ್ಬರ ಬಾಂಧವ್ಯ ಹೇಗೆಯೋ ನನ್ನ ಮತ್ತು ನನ್ನ ಅಪ್ಪನ ಬಾಂಧವ್ಯ ಸಹ ಹಾಗೆ ಇರ್ತದೆ. ಅಪ್ಪನನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳು. ನಾನು ಇವಳಿಗೆ ಮದುವೆ ಆದ್ರೆ ನಾನು ಹೋಗ್ತೇನೆ. ಹೋಗು ನೀನು ಅಪ್ಪನ. ಈಗ ಅಮ್ಮ ನಾಳೆ ಬಿಟ್ಟು ಬರ್ತೀರಾ? ಎಂತದ ಎಷ್ಟು ಸಲ ಹೋಗ್ತಿ? ಹೋಗಿ ಕರ್ಕೊಂಡು ಬರುದು, ಮತ್ತೆ ಎಷ್ಟು ಸಲ ಹೋಗ್ತಿ ಅಂತ ಹೇಳುದು ಸಹ ಇವರು. ಅದನ್ನು ಬಿಟ್ಟಲ್ಲಿ ಹಾಕ್ಲಿಕ್ಕೆ ಇದು ಡ್ಯೂರೇಷನ್ ಕಡಿಮೆ ಇರುತ್ತೆ. ಅದಕ್ಕೆ ಬ್ಲಾಗ್ ಮಾಡ್ಬೇಕಾದ್ರೆ ಇವಳಿಗೆ ಎಡಿಟ್ ಅಲ್ಲಿ ಡೌಟ್ ಬಂದಿದೆ, ಇದು ಡ್ಯೂರೇಷನ್ ಬರೋದಿಲ್ಲ ಅಂತ. ಅದಕ್ಕೆ ವಿಡಿಯೋ ಮಾಡ್ತಿದ್ದಾಳೆ. ಅಲ್ಲ, ನಂಗೀಗ ವಿಡಿಯೋ ಮಾಡುವಾಗ ಅನಿಸ್ತು, ಈ ಸೋಮವಾರ ಇವ್ರ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಲ್ಲ, ನಾನು ಯಾಕೆ ಬಂದಿದ್ದೇನೆ ಪುತ್ತೂರಿಗೆ? ನಾನು ಅಲ್ಲಿಗೆ ಹೋಗ್ಬೇಕಿತ್ತಲ್ಲ ಅಂತ. 10 ನಿಮಿಷದ ವಿಡಿಯೋ ಅಂತ ಹೇಳಿ ರಾತ್ರಿ 1 ಗಂಟೆ ತನಕ ವಿಡಿಯೋ ಮಾಡಿದ್ದಾರೆ, ಮತ್ತೆ ಬೆಳಿಗ್ಗೆ ಸಹ ವಿಡಿಯೋ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇವಳು ಎಷ್ಟು ದುಷ್ಟಿ ಅಂದ್ರೆ, ನನ್ನ ಹತ್ರ ಜಗಳ, ವ್ಲಾಗ್ಗೋಸ್ಕರ ನನ್ನ ಹತ್ರ ಜಗಳ ಆಗ್ತಿದ್ದಾಳೆ. ವ್ಲಾಗ್ ಡ್ಯೂರೇಷನ್ ಕಮ್ಮಿ ಇದೆ ಅಂತ ಜಗಳ. ಲೆಕ್ಕ ಹಾಕಿ ಇವಳು ಎಂತ ಒಂದು
ವ್ಯೂವರ್ಸ್ ಗೈನ್ ಮಾಡ್ತಾಳೆ ಎಂತ ಜಗಳ ಆದ್ರೆ ವಿಷಯ ಹೌದಲ್ಲ, ಸತ್ಯ ಅಲ್ಲ. ಇರ್ಲಿ, ನೀನು ವ್ಯೂವರ್ಸ್ಗೋಸ್ಕರ ಜಗಳ ಮಾಡ್ತಿರೋದು. Down, mommy, down. Down ಇದೆ. Down. ಹೇಳು. Down. Mother, down. ನೀವೇ ಇಬ್ರು ಮಾತಾಡ್ತಿದ್ರೆ ನನ್ನ ಹತ್ರ ಸಹ ಮಾತಾಡಿ ಅಂತ ಹೇಳ್ತಿದ್ದಾಳೆ. ಇಲ್ಲ, ಅವಳು ಡೌನ್ ಮಾಡಿದ್ದು. ನೋಡಿದ್ರಲ್ಲ, ಬನ್ನಿ ವಾಪಸ್ ಹೋಗೋಣ ವ್ಲಾಗಿಗೆ. ಅಮ್ಮ ಬೇಕು ತಾನೆ, ಅಮ್ಮ ನನ್ನ ಕರ್ಕೊಂಬ ಒಂದು ವಾರಕ್ಕೆ. ಹೇಳಿದ್ರೆ ಹೀಗೆ ಹೇಳಲಿಕ್ಕೆ ಎಂತ ಮಾತಾಡ್ಲಿಕ್ಕೆ ಆಗ್ತದೆ ಇವರ ಹತ್ರ. ಎಂತಾದ್ರೂ ಒಂದಿರ್ತದೆ ನಾನು ಹೊರಡುವಾಗ ಅವರ ಹತ್ರ. ಮಗಳಿಗೆ ಮೊದ್ಲೇ ಪುತ್ತೂರಿಂದ ಬರ್ಬೇಕಾದ್ರೆ ಇದು ನನ್ನ ಕಷ್ಟ ನಿಮ್ಗೆ ಯಾವಾಗ ಅನಿಸ್ತದೆ ಗೊತ್ತುಂಟಾ? ನನ್ನ ಮಗಳು ದೊಡ್ಡದಾಗಿ ಮದ್ವೆ ಆಗಿ ಗಂಡನ ಮನೆಗೆ ಹೋದಾಗ ಅವಳ ಗಂಡ ಮಾಡುವಾಗ ಆಗ ನಿಮ್ಗೆ ಬೇಜಾರಾಗ್ತದೆ. ನಾನು ಹೀಗೆ ಮಾಡಬಾರ್ದಿತ್ತು, ನಾನು ಹೀಗೆ ಮಾಡಿದಕ್ಕೆ ಅವಳು ಹಂಗೆ ಸಹ ಹೀಗೆ ಆಗ್ತಿರುದು ಅಂತ. ಅವಾಗ ನಾವೇನ್ ಮಾಡೋ ಗೊತ್ತಾ? ನೀವು ಹೋಗಿ ಅವಳ ಗಂಡನ ಮನೆಯಲ್ಲಿ ಕುತ್ಕೊಳ್ಲಿಕ್ಕೆ ಆಗ್ತದ? ಮಾಳಿಗೆ ಮನೆ ಕಟ್ಟುದು, ಮಗನ ಮಾಳಿಗೆ ಎಲ್ಲಿ ಕಟ್ಟುದು, ಅಮ್ಮನಿಗಿಂತ ನಾವು ಮೇಲೆ ಹೋಗ್ಬೋದು. ಆಫ್ಟರ್ ಬಿಗ್ ಬಾಸ್ ಎಲ್ಲ ಕಲ್ತಿದ್ದೀನಿ ನಾನು. ಮೊದ್ಲಾದ್ರೆ ಏನು ಬೇಕಾಗಿಲ್ಲ ಅಂತ ಅನಿಸ್ತಿದೆ. ಆಫ್ಟರ್ ಬಿಗ್ ಬಾಸ್ ತುಂಬಾ ಕಲ್ತಿದ್ದೀನಿ ಮೀನ್ಸ್ ಯಾವ್ದೇ ಕಾರಣಕ್ಕೂ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಯಾಕೆ ಕಳ್ತಿದ್ದೆ ಅಂತ ಕೇಳೋರಿಗೆ ನಾನು ಒಂದೇ ಪ್ರಶ್ನೆ, ನಂದು ಉತ್ತರ, ನಾನು ಆ ಸಿಚುವೇಶನ್ ಫೇಸ್ ಮಾಡಿರ್ಲಿಲ್ಲ. ಮೀನ್ಸ್ ನಾನಾಯ್ತು, ನನ್ನ ಕೆಲಸ ಆಯ್ತು, ನಾನು ಒಬ್ಬ ಶತ್ರುನ ಕೂಡ ಅವನ್ನ ಹೇಗಾದ್ರೂ ನಾನು ಮೆಚ್ಚಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಇವಾಗ ಹೇಗಂದ್ರೆ ಅವನನ್ನ ನಾನು ಯಾಕೆ ಮೆಚ್ಚಿಸ್ಬೇಕು, ಅದರಲ್ಲಿ ನನ್ನ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು, ಆ ಥರ ಥಿಂಕ್ ಮಾಡ್ತಿದ್ದೀನಿ. ಮೊದಲಾದ್ರೆ ನಂಗೆ ಯಾರು ಶತ್ರು ಇರಬಾರ್ದು ಅಂತ ಅನ್ಕೋತಿದ್ದೆ. ಆ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಅಲ್ಲಿ ನನಗೆ ಅದು ತುಂಬಾ ಕಷ್ಟ ಅನಿಸ್ತಿತ್ತು. ನನ್ನ ಅಮ್ಮನ ಮನೆಯಿಂದ ವಿಷಯ ಬಿಗ್ ಬಾಸ್ಗೆ ಹೋಯ್ತು. ಏನೋ ಹೇಳ್ಬೇಕು ಅನಿಸ್ತು, ಹೇಳ್ಬೇಕು ಅನಿಸ್ತೆ, ಹೇಳ್ಬೇಕು ಅನಿಸ್ತು. ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಅಯ್ಯೋ ದೇವ್ರೆ. ಹಾಗೆ ಈಗ ನಮ್ದೊಂದು ಡೀಲ್ ಆಗಿದೆ. ನಾನ್ ನಾಳೆ ವಿಡಿಯೋಗೆ ಬರ್ಬೇಕಾದ್ರೆ ವಾಪಸ್ ಕರ್ಕೊಂಡ್ ಬಂದು ವಾಪಸ್ ಇಲ್ಲಿ ಬಿಡ್ಬೇಕು. ಅದು ಮತ್ತೆ ನೋಡುವ, ಒಮ್ಮೆ ಬಾ. ನಾನು ಸೀದಾ ಬಸ್ ಹತ್ತಿಕೊಂಡು ಬರುವೆ, ಮತ್ತೆ ಫ್ರೀ ಬಸ್ ಅಲ್ಲ. ಹೇಗೆ ನಾನು ಹುಡುಗಿ ಹುಡುಕುವಾಗ್ಲೇ ಮನೆ ಹತ್ರದವಳನ್ನ ಹುಡುಕ್ಬೇಕಿತ್ತು, ಬಿಟ್ಟು ಬರ್ಬೋದಿತ್ತು. ಮನೆ ಹತ್ರ ತವ್ರ ಮನೆ ಅಮ್ಮನ ನೋಡ್ಬೇಕು ಅಂದ್ರೆ ಆಚೆ ಕರ್ಕೊಂಡು ಹೋಗಿ ಬಿಡುದು. ಕರ್ಕೊಂಡು ಹೋಗುದ? ನಮ್ ಪಕ್ಕದ ಮನೇಲಿ ಯಾರು ಇರ್ಲಿಲ್ಲ. ನೋಡಿದಾರೆ ಹಾಗಾದ್ರೆ ಎಲ್ಲ ಒಂದ್ ರೌಂಡ್ ಇದ್ದಾರ ಅಂತ ಹೇಳಿ ಅಲ್ಲ. ಹಾಗೆ ಕೆಲವರು ಇರ್ತಾರಲ್ಲ, ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ. ನಿಮ್ಮ ತಾಯಿ ಮನೆ ಹತ್ರನೇ ಇದ್ರೆ ದೂರ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಪಕ್ಕದ ಮನೆ ಹುಡುಗಿಯನ್ನು ಮದುವೆ ಆದದಂತವ ಇಷ್ಟಪಟ್ಟು ಲವ್ ಮಾಡಿ ಹತ್ರ ಮನೆ, ಈಗ ತಾಯಿ ಮನೆ ಹತ್ರನೇ ಇರುತ್ತೆ. ಆ ತರದಕ್ಕೆ ಸುಮಾರು ಜನ ಇರ್ತಾರೆ. ಅವ್ರಿಗೆ ಇದೊಂದು, ಆದ್ರೆ ಏನ್ ಗೊತ್ತಾ, ಆ ಪ್ರೀತಿ ಸ್ವಲ್ಪ ದೂರ ಇದ್ದಾಗಲೇ ಜಾಸ್ತಿ ಆಗೋದು. ನೀನ್ ಎಷ್ಟು ದೂರ ಇರ್ತಿ ಆಗ ನಿಂಗೆ ತವರ ಮನೆ ಒಂದು ಎಷ್ಟು ದೂರ ಇದ್ರೆ ಸಹ ಒಂದು ತಿಂಗಳಿಗೊಮ್ಮೆ ಆದ್ರೂ ಹೋಗ್ತಾ ಇರ್ಬೇಕು. ತಿಂಗಳಿಗೆ ಇವಳ್ದೊಂದು ಬೇರೆ ಕರ್ಕೊಂಡು ನೀವು ಬರೋದಿಲ್ಲ, ವಾರಕ್ಕೆ 2-3 ಸಲ ಬರ್ತಿ. ತಿಂಗಳಿಗೆ ಒಂದು ವಾರದಲ್ಲಿ ತಿಂಗಳಿಗೆ ಒಂದು 2 ವಾರ ಬರ್ತಿ. ಸಾಕ್ ಸಮಾಧಾನ. ಫಾರಿನ್ ಅಲ್ಲಿ ಇರ್ತಿದ್ರಿ, ನಾನು ಆಗಲೂ ಬರ್ತಿದ್ದೆ ವರ್ಷಕ್ಕೊಮ್ಮೆ. ಅಲ್ಲ, ತಿಂಗಳಿಗೊಮ್ಮೆ ಬರ್ಲಿಕ್ಕೆ ಆಗ್ತದೆ, ಅದಕ್ಕೆ ವರ್ಷಕ್ಕೊಮ್ಮೆ ಬರ್ತಿದ್ದೆ. ಫಾರಿನ್ ಅಲ್ಲಿ ಸೆಟ್ಲ್ ಆಗ ಮತ್ತೆ ವಿಡಿಯೋಗೆ ಕರಿವಾರ ವಾರ ಒಂದು ವಿಡಿಯೋ ಮಾಡ್ಲಿಕ್ಕೆ ಉಂಟು ಮನೆಗೆ ಹೋಗುವ, ಒಂದು ವಿಡಿಯೋ ಮಾಡ್ಲಿಕ್ಕೆ ಉಂಟು ಮನೆಗೆ ಹೋಗುವ. ನಮ್ಮ ಫ್ಯಾಮಿಲಿ ನಮ್ಮ ಮನೆ ಬಂತು. ಬಾಯ್. ಇವತ್ತು ನಮ್ಮ ಮನೆ ಸ್ಪೆಷಲ್ ಅಂದ್ರೆ ನನ್ನ ಅಕ್ಕ ಬರ್ತಿದ್ದಾಳೆ, ಅಕ್ಕನ ಮಕ್ಕಳು ಬರ್ತಾ ಇದಾರೆ. ಸೊ ಪ್ರಸಿದ್ಧಿಗೆ ಆಟ ಆಡ್ಬೋದು ಅಜ್ಜಿ ಮನೆಯಲ್ಲಿ, ದೊಡ್ಡಮ್ಮನ ಮಕ್ಕಳ ಜೊತೆ, ಅಣ್ಣ ಮತ್ತೆ ಅಕ್ಕನ ಜೊತೆ. ಸೊ ಅದೇ ಖುಷಿ. ಮನೆ ತೋರಿಸ ನಿಂದ ನೋಡಿ. ಹುಡುಗಿ ಹುಡುಕೋಕೆ ಹುಡುಗಿ ನೋಡ್ಲಿಕ್ಕೆ ಅಂತ ಬಂದಾಗ ನಮ್ಗೆ ಇಷ್ಟು ಹುಲ್ಲು ಇರ್ಲಿಲ್ಲ. ಇಲ್ಲಿ ಎಲ್ಲಿ ಇದೊಂದು ದಾರಿ ಉಂಟು ಅಂತ ಗೊತ್ತಾಗ್ತಿರ್ಲಿಲ್ಲ. ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಇದು
ಲೆಫ್ಟ್ ಸೈಡ್ ಅಲ್ಲಿ ನಿಂತೋಗಿದ್ದು ಅಂತ ಅನ್ಕೊಂಡ್ವಿ ನಾವು. ನನ್ನಪ್ಪ ದೊಡ್ಡ ಬ್ಯಾನರ್ ಹಾಕ್ತಾರೆ ಇಲ್ಲಿ ನನ್ನ ಅಳಿಯ ಬರ್ತಿದ್ದಾನೆ ಅಂತ ಹೇಳಿ. ಹುಡುಗಿ ನೋಡ್ಲಿಕ್ಕೆ ಹೋದಾಗ ಹುಡುಗನ ಕಡೆಯವರಿಗೆ ದಾರಿ ಅಂತ ಹೇಳಿ ಮಾಡ್ಬೇಕು ಅಲ್ಲಲ್ಲಿ. ನಾನು ನಮ್ಮ ಅಕ್ಕ ಇರುವಾಗ ಮಾಡ್ಲಿಲ್ಲ. ಚಮ್ಮಿದ್ದು ಒಂದೊಂದು ಸೀರೆ ಅವಳದು ಯೂಸ್ ಮಾಡೋ ಬ್ಯಾಗ್ ಎಲ್ಲ ಇಟ್ಟಿದ್ವಿ. ಬಂದದ್ದೇ ಮೊದಲ ದಿವಸ ಬೆಳಗ್ಗೆ ಅಂತೆ ದಾರಿ ಮಾಡ್ಲಿಕ್ಕೆ ನಿಲ್ಲುವವರು. ನಾನ್ ಬೇಗ ಹೊರಡ್ತೇನೆ ಆಯ್ತಾ. ಬರ್ಲಿಕ್ಕೆ ಎಟ್ಲಿಕ್ಕೆ ಗೊತ್ತಿಲ್ಲ, ಬರ್ತೇನೆ ಹೋಗ್ತೇನೆ ಅಂತ ಹೇಳಿ ಇತ್ತು. ಯಾಕೆ ಬಂದ? ನಾನು ಅಲ್ಲೇ ಬಿಡ್ಬೇಕಿತ್ತು ಮೇಲೆ ದಾರಿಯಲ್ಲಿ. ಬಿಟ್ರೆ ಕರ್ಕೊಂಡ್ಬಂದ್ರು ಒಂದು ಇಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ. ನಾನು ಹೊರಡ್ತಾನಾಯ್ತಾ ಅಂತ ಇಲ್ಲಿ ಎಂತದಾಗಿದೆ. ಅಲ್ಲಿ ಮರ ಎಲ್ಲ ಕಡ್ದಿದಾರ ನೋಡಿ. ಎಷ್ಟು ಚೇಂಜಸ್ ಗೊತ್ತಾಗ್ತದ. ಇಷ್ಟು ಸಮಯ ಆಯ್ತಾಗದ ಬರದೆ ನಾವು. ಅದು ಚೇಂಜಸ್ ಕರ್ದದ್ದು ಕತ್ತೆ. ಅಜ್ಜಿ ಮನೆಯಲ್ಲಿದ್ದಾಳೆ ಇವಳು. ಅಜ್ಜಿ ಮನೆಯಲ್ಲಿ ಎದ್ದ ಆಚೀಚೆ ನೋಡಿ ಸ್ಮೈಲ್ ಮಾಡ್ತಿದ್ದ. ಎಲ್ಲಿ ಬಂದದ್ದು? A few moments later. ಹಾಯ್ ಮಾಡಿ ಅಕ್ಕನಿಗೆ. ಇಕ್ಕ ಬಡ ಲೋಕೆ ಜನಮೆ ಅಕ್ಕ ತಂಗಿ ಮೇಕಪ್. ನೆಂಚಿನಂಬೆ ಎಂತದು ಇಲ್ಲ ಅದೇನು ಹಾಗೆ ಹೇರ್ ಕಟ್ ಇವತ್ತು. ಅವಳಿ ಪಲ್ಲುಗೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಚಂದ ಆಗಿದೆ. ನೆಕ್ಸ್ಟ್ ನಾನು ನೋಡಿ ಹೇರ್ ಕಟ್ ಹೇಗಾಗಿದೆ, ಚಂದ ಆಗಿದೆ. ಈಗ ನೆಕ್ಸ್ಟ್ ಇವಳು ನೋಡಿ, ಬಿಫೋರ್ ಆಫ್ಟರ್ ನೋಡಿ. ಈಗ ಇದು ಬಿಫೋರ್ ಆಫ್ಟರ್ ಹೇಗಾಗ್ತದೆ ಅಂತ ತೋರಿಸ್ತಾರೆ. A few moments later. ಆಫ್ಟರ್ ನೋಡಿ, ಆಫ್ಟರ್ ನೋಡಿ. ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆ. ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆ. ಬಾಯಿ ಮುಚ್ಚಿಂತ ಹೇಳ್ತಿದ್ದಲ್ಲ ಅವಳು. ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆ. ಇನ್ನು ಕಟ್ ಮಾಡುದೆ. ಕೊಡಿ 500 ರೂಪಾಯಿ. ಸೂಪರ್ ಕಾಣ್ತದಿಕ್ಕ. ಅಥವಾ ಸಾಮಾನ್ ತರ್ಸಂತೆ. ನಮ್ಮ ಅದ್ದು ಸರ್ ಇದ್ದಾರೆ. ಹೇಳಿ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನಿನ್ನ ಹೆಸರು? ಅದ್ವೈತ್. ನಿನ್ನ ಅಪ್ಪನ ಹೆಸರೆಂತ? ಶರತ್. ಅಮ್ಮನ ಹೆಸರು? ಪವಿತ್ರ. ಮತ್ತೆ ತಂಗಿ ಹೆಸರು? ಅದಿತಿ. ಎಷ್ಟು ತಂಗಿಯರು ನಿಂಗೆ? ಬಸಿರು ಮತ್ತೆ ಅದಿತಿ. ಚಿಕ್ಕದ್ದು ವಿಡಿಯೋ ಮಾಡ್ತಾರೆ. ನಿಂಗೆ ಇಷ್ಟ ಇಲ್ವಾ ವಿಡಿಯೋ ಮಾಡ್ಲಿಕ್ಕೆ? ಮತ್ತೆ ಎಂತಕ್ಕೆ ಕನ್ನಡ ಬರ್ಲಿಕ್ಕೆ ಹೇಳುವ ವಿಡಿಯೋ ಮಾಡ್ಲಿಕ್ಕೆ? ಹೇಳಿ, ಎಂತ ವಿಡಿಯೋ ಮಾಡುದು? ಮೂತ್ರ ಮಾಡುದು. ಟಯರಿಗೆ ಮೂತ್ರ ಮಾಡುದು. ಅದು ಆಗಿದ್ದಲ್ಲ. ಏನೊಮ್ಮೆ ಮಾಡುವ? ಬೇಡ. ನೋಡ್ತಾ ಇದ್ದಾರೆ ಮೊಬೈಲ್ಗೆ, ಎಲ್ಲರೂ ಸಹ ನೋಡ್ತಾ ಇದ್ದಾರೆ. ಅದ್ವೈತು ಕಾಲಿಗೆ ಚುಲ್ಲ ಮಾಡಿದ್ದಾನೆ. ಕಾಲಿಗೆ ಚುಲ್ಲ ಮಾಡಿದ್ದಾನೆ. ಯಾರು ಹೇಳುದು? ನಮ್ಮ ಶಾಲೆದ ಮಕ್ಕಳು ಮತ್ತೆ ಶಾಲೆದ ಮ್ಯಾಮು. ನಿಂಗೆ ನಾಚಿಕೆ ಆಯ್ತಾ? ಎಲ್ಲ ಹೇಳ್ತಾ ಇದ್ದಾರೆ, ನೀನ್ ಎಂತದ ಕಾಲಿಗೆ ಚುಲ್ಲ ಮಾಡುದು, ಕಾಲಿಗೆ ಚುಲ್ಲ ಮಾಡುದು. ನಿಂಗೆ ನಾಚಿಕೆ ಆಯ್ತಾ? ನಂಗೆ ಆಸೆ ಆಗಿಲ್ಲ. ಅವರೆಲ್ಲ ಹಾಗೆ ಹೇಳುವಾಗ ನಿಂಗೆ ಶೇಮ್ ಆಯ್ತಾ? ಅವನಿಗೆ ಶಾಲೆಲ್ಲ ಹೇಳುದಂತೆ, ಎಂತ ಅದ್ವೈತ ನೀನು ಕಾರಿಗೆ ಚುಲ್ಲ ಮಾಡುದು. ಎಲ್ಲ ಸಮಯ ಹೇಳ್ತಿದ್ದೆ. ಅದಕ್ಕೆ ಎಂತ ಹೇಳಿದೆ ನೀನು? ನಾನು ಅದಕ್ಕೆ ಹೇಳಿದ್ದೆ, ನಾನು
ಆಯ್ತಾಯ್ತು ಅಂತ ಹೇಳಿ ಅವರು ನಮ್ಮ ಶಾಲೆದು ದೊಡ್ಡವರು. ಎಷ್ಟು ಹೇಳಿದ್ರು? ಶಾಲೆದು ನಿಮ್ಮದು ದಣ್ಣಜ್ಜು ಯಾವಾಗಲೂ ಬಿಗ್ ಬಾಸ್ ಎಲ್ಲ ಇರ್ತಾರಲ್ಲ ಅದಕ್ಕೆ ಹೇಳ್ತಾರೆ. ಇನ್ನು ಚಿಕ್ಕವ ಅಂತ ಕೇಳ್ತಾರಾ? ನೀನೆಂತ ಹೇಳ್ತಿ? ಆಯ್ತಂತ ಹೇಳಿದ್ದೆ. ಯಾಕೆ ಅಂತ ಹೇಳಿದ್ದೆ. Many hours later. ಬಾಯ್ ಮಾಡು. ಬಾಯ್. ಕೊನೆಗೂ ಇವ್ರು ಹೇಳ್ದಾಗೇನೆ ಸಂಡೇನೆ ಮನೆಯಿಂದ ಕರ್ಕೊಂಡು ಬಂದ್ರು. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.